ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 9. ಅವನ ಮುಖವನ್ನೇ ನೋಡುತ್ತಾ ಕುಳಿತಿದ್ದಳಾಕೆ. ಅಲ್ಲಿ ಯಾವುದೇ ಭಾವನೆಗಳಿಗೆ ಆಸ್ಪದವಿರಲಿಲ್ಲ. ಇವನಿಗೆ ಯಾರು ಫೋನ್ ಮಾಡದೇ ಇದ್ದದ್ದು ನೆನಪಾಗಿ, ಇವರು ನನ್ನಂತೆ ಪ್ರೀತಿ ಇದ್ದರೂ ಹುಡುಕುವ ಪ್ರೀತಿಯ ಬಡವನಿರಬೇಕು. ಅಟ್ಲೀಸ್ಟ್ ನಂಗಾದರೂ ಕ್ಷಿತ್ ಮತ್ತು ಅಪ್ಪ ವಿಚಾರಿಸ್ತಾರೆ ಲೇಟ್ ಆಗೋದ್ರೆ. ಆದರೆ ಪಾಪ ಇವರನ್ನು ಕೇಳೋಕೆ ಯಾರೂ ಇಲ್ಲ. ಅವಳಿಗೇನು ಗೊತ್ತು, ಅವನ ಮನೆಯಲ್ಲಿ ಎಲ್ರಿಗಿಂತ ಒಂದಿಡಿ ಹೆಚ್ಚು ಪ್ರೀತಿ ಅವನಿಗಿದೆ ಎಂದು. ಅವನ ಪಕ್ಕದಲ್ಲೇ ಕುರ್ಚಿ ಎಳೆದು ಕುಳಿತವಳು ಅವನಿಗೆ ಎಚ್ಚರವಾಗುವುದನ್ನೇ ಕಾಯುತ್ತಿದ್ದವಳಿಗೆ ಅದು ಯಾವಾಗ ಜೋಂಪು ಹತ್ತಿತೋ ತಿಳಿಯಲಿಲ್ಲ. ಆದರೆ ಅವಳು ಮಲಗಿದ ಸ್ವಲ್ಪ ಹೊತ್ತಿಗೆ ಒಂದೇ ಕಣ್ಣು ಅರ್ಧ ತೆರೆದು ಅವಳು ಮಲಗಿದ್ದಾಳಾ ಇಲ್ವಾ ಅಂತ ಪರಿಶೀಲಿಸಿದ. ಅವಳು ಮಲಗಿದ್ದು ಕನ್ಫರ್ಮ್ ಮಾಡಿಕೊಂಡವ ಒಂದು ದೊಡ್ಡ ಉಸಿರು ಆಚೆ ಬಿಟ್ಟ. ತಲೆಗೆ ಮತ್ತೆ ಕೈಗಾದ ಗಾಯ ಅವನಿಗೆ ಸುಸ್ತಾವರಿಸುವಂತೆ ಮಾಡಿತ್ತು. ಮನೆಗೆ ಹೋದರೆ ಅವಳಿಗೆ ತನ್ನ ಬಗ್ಗೆ ಸತ್ಯ ಗೊತ್ತಾಗುತ್ತೆ ಅಂತ ಹಾಗೆ ಮಾಡಿದ್ದನವ. ಆಕ್ಸಿಡೆಂಟ್ ಆದ ಬಗ್ಗೆ ಯೋಚಿಸಲು ನಿಂತ. 1 ತಿಂಗಳ ಹಿಂದೆ ನಡೆದ ಒಂದು ಮರ್ಡರ್ ಕೇಸ್ ಪೊಲೀಸ್ನವರಿಂದ ಆಗದೆ ಅದು CBIಗೆ ವರ್ಗಾವಣೆಗೊಂಡಿತ್ತು. ಅದರ ಡೀಟೇಲ್ಸ್ ಪಡೆದವನು ಕೆಲಸ ಆರಂಭಿಸುವ ಮುನ್ನವೇ ಮತ್ತೊಂದು ಕೇಸ್ ಅದೇ ಫ್ರೆಂಡ್ಸ್ ಗ್ಯಾಂಗ್ನಲ್ಲಿ ನಡೆದಿತ್ತು. ಮೊನ್ನೆ ನಡೆದದ್ದು ಹುಡುಗಿಯ ಕೊಲೆ, ಇಂದು ಹುಡುಗನ ಮರ್ಡರ್. ಮೇಲ್ನೋಟಕ್ಕೆ ಅದು ಸೂಸೈಡ್ ಅನಿಸಿದರೂ ನಿಜವಾದ ಕಾರಣ ಏನು ಎನ್ನುವುದು ತಿಳಿಯಬೇಕಿತ್ತು. ಆದರೆ ಘಟನೆ ನಡೆದ ಸ್ಥಳಕ್ಕೆ ಪೊಲೀಸ್ನವರ ಜೊತೆಗೆ ಸಾಮ್ರಾಟ್ ಕೂಡ ಹೋಗಿದ್ದ. ಆಫೀಸ್ನಲ್ಲಿ ಒಂದು ಹುಡುಗಿಗೆ ಹ್ಯಾಕರ್ ವಿಷಯವಾಗಿ ಹೆಲ್ಪ್ ಮಾಡಿದ್ದ. ಅದೇ ಹುಡುಗಿ ಇಂದು ಅದೇ ಅಪಾರ್ಟ್ಮೆಂಟ್ನ 605ನೇ ಫ್ಲಾಟ್ನಲ್ಲಿದ್ಲು. ಅಂದರೆ ಅವನ ಅನುಮಾನ, ಅಮ್ಮನ ಆಪರೇಷನ್ಗೆ ದುಡ್ಡಿಲ್ಲ ಹಾಗೆ ಹೀಗೆ ಅಂತ ಗೋಳಾಡುವವಳು ಇಂಥ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಹೇಗೆ ಅನ್ನೋದು. ಅಲ್ಲದೆ ಅವಳಿದ್ದ ರೀತಿಗೂ ಇವನ ಜೊತೆಗೆ ನಡೆದುಕೊಂಡ ರೀತಿಗೂ ಬಹಳ ವ್ಯತ್ಯಾಸವಿತ್ತು. ಮೊನ್ನೆ ಕೊಲೆಯಾದ ಹುಡುಗಿ ಮತ್ತು ಇಂದು ಕೊಲೆಯಾದ ಹುಡುಗರ ಡೆತ್ ಲೆಟರ್ನಲ್ಲಿದ್ದ ಡೆತ್ ನೋಟ್ ಮಾತ್ರ ಒಂದೇ ಆಗಿತ್ತು. ಅದು ಹೇಗೆ ಸಾಧ್ಯ? ಫ್ರೆಂಡ್ಸ್ ಒಂದೇ ರೀತಿ ಬರೆಯಲು? ಅದಾಗಿ ಪೊಲೀಸ್ನವರು ಬಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ ನಂತರ ಅವನ ಇನ್ನೊಬ್ಬ ಗೆಳೆಯನು ಸೂಸೈಡ್ ಮಾಡಿಕೊಂಡ ಅನ್ನುವ ಸುದ್ದಿ ಬಂದಿತ್ತು. ಇವಾಗ ಸಾಮ್ರಾಟ್ಗೆ ವಿಪರೀತ ತಲೆಗೆ ಹುಳ ಬಿಟ್ಟಂಗಾಗಿತ್ತು. ಈ 3 ಕೇಸ್ನ ನಾನೇ ಹ್ಯಾಂಡಲ್ ಮಾಡುವುದಾಗಿ ಹೇಳಿ ಬರುತ್ತಿದ್ದವನ ಗಾಡಿಗೆ ಯೋಚನೆಯಲ್ಲಿ ತನ್ನ ಪಾಡಿಗೆ ತಾನು ಲೆಫ್ಟ್ ಸೈಡ್ನಲ್ಲಿ ಬರುತ್ತಿದ್ದರೂ ಹಿಂದೆಯಿಂದ ಬಂದ ಬೃಹದಾಕಾರದ ಲಾರಿ ಅವನ ಬೈಕ್ಗೆ ಜೋರಾಗಿ ಬಂದು ಆಕ್ಸಿಡೆಂಟ್ ಮಾಡಿಬಿಟ್ಟಿತ್ತು. ಇವನು ಬಿದ್ದ ಫೋರ್ಸ್ಗೆ ಬೈಕ್ ಒಂದು ಕಡೆ, ಇವ ಒಂದು ಕಡೆ ಬಿದ್ದಿದ್ದ. ಅಲ್ಲದೆ ಅವನ ತಲೆ ಹೋಗಿ ಪಕ್ಕದಲ್ಲಿದ್ದ ಡಿಮ್ಮಿಗೆ ಬಡಿದು ರಕ್ತ ಚಿಮ್ಮಿದ್ದನ್ನು ನೋಡಿದವ ನಕ್ಕು ನಡೆದಿದ್ದ. ಆದರೆ ಸಾಮ್ರಾಟ್ ತನ್ನ ಪ್ರಾಣ ಇಲ್ಲಿ ಇವಾಗ ಯಾರೂ ಉಳಿಸಲ್ಲ ಅನ್ನುವುದು ಗೊತ್ತಿತ್ತು. ತಾನೇ ತನ್ನ ಶರ್ಟ್ ಬಿಚ್ಚಿ ತಲೆಗೆ ಸುತ್ತಿಕೊಂಡವ ಕಷ್ಟಪಟ್ಟು ಅವನ ಗಾಡಿ ಎತ್ತಲು ಪ್ರಯತ್ನಿಸಿದ. ಆದರೆ ಹೋಗುತ್ತಿದ್ದ ರಕ್ತದ ಪ್ರಭಾವಕ್ಕೋ ಅಥವಾ ಕೈಗಾದ ಗಾಯಕ್ಕೋ ಅವನಲ್ಲಿ ಶಕ್ತಿ ಉಳಿದಿರಲಿಲ್ಲ. ಆದರೂ ಅವ ಮೊಂಡ. ಎಷ್ಟೇ ನೋವಾದರೂ ಸಹಿಸಿಕೊಳ್ಳುವ ಗಟ್ಟಿ ಗುಂಡಿಗೆಯವ. ನರಳುತ್ತಲೇ ತನ್ನ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಹತ್ತಿರದ ಹಾಸ್ಪಿಟಲ್ ತಲುಪಿದ್ದ. ಯೋಚಿಸುತ್ತಲೇ ಮತ್ತೆ ನಿದ್ರೆಗೆ ಜಾರಿದ. ಮೆಡಿಸಿನ್ ಪ್ರಭಾವದಿಂದ ಮಧ್ಯರಾತ್ರಿ, ಸಮಯ 1 ಗಂಟೆ. ಸಾಮ್ರಾಟ್ ಮೊಬೈಲ್ ಒಂದೇ ಸಮ ರಿಂಗ್ ಆಗುತ್ತಲೇ ಇತ್ತು. ಅದರ ಸೌಂಡ್ಗೆ ಇಬ್ಬರಿಗೂ ಎಚ್ಚರವಾಗಿತ್ತು. ಆದರೆ ಸಾಮ್ರಾಟ್ಗೆ ಕಣ್ಣು ಬಿಡಲಾಗಲಿಲ್ಲ. ಹೃದಯನೇ ಕಾಲ್ ಪಿಕ್ ಮಾಡಿದಳು. ಹಲೋ ಅನ್ನುವ ಮೊದಲೇ, ನೋಡು ವಿಜು, ನೆಕ್ಸ್ಟ್ ಟೈಮ್ ಎಲ್ಲಿಗಾದರೂ ಹೋದರೆ ದಯವಿಟ್ಟು ದಿನಕ್ಕೊಮ್ಮೆ ಆದರೂ ಕಾಲ್ ಮಾಡು ಮಾರಾಯ. ಅಟ್ಲೀಸ್ಟ್ ನಿನ್ನ ಕೆಲಸ ಎಲ್ಲ ಮುಗ್ದಿದ್ರೆ ಇವಾಗಾದರೂ ಮಾತಾಡು. ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಅವನ ಫ್ರೆಂಡ್. ನೀವ್ಯಾರು? ಹೆಣ್ಣಿನ ಧ್ವನಿ ಕೇಳಿ ವಿಚಲಿತನಾಗಿ ನಾನು ತಪ್ಪಾಗಿ ಕರೆ ಮಾಡಿದ್ದೇನಾ ಅಂತ ಪರಿಶೀಲಿಸಿ ಮತ್ತೆ ಮಾತನಾಡಲು ಆರಂಭಿಸಿದ. ಅಷ್ಟರಲ್ಲೇ, ನೀವು ಸಾಮ್ರಾಟ್ ಫ್ರೆಂಡ್ ಹಾ? ಅವರಿಗೆ ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿದೆ. ಇನ್ಮುಂದೆ ಮಾತನಾಡುವವಳನ್ನು ತಡೆದವನು, ವಾಟ್? ಏನು ಹೇಳ್ತಾ ಇದ್ದೀರಾ? ಆಕ್ಸಿಡೆಂಟಾ? ಹೋ ಗಾಡ್, ಹೇಗಿದ್ದಾನೆ? ಎಲ್ಲಿದ್ದಾನೆ? ಹಾಸ್ಪಿಟಲ್ ಸೇರಿಸಿದ್ದೀರಾ? ಜಾಸ್ತಿ ಏಟಾಗಿಲ್ಲ ತಾನೇ? ಆತಂಕದಲ್ಲಿ ಕೇಳಿದ್ದ. ಒಂದೇ ಸಮ ಗಾಬರಿಯಿಂದ ಕೇಳುತ್ತಿದ್ದವನ ಪ್ರಶ್ನೆಗೆ ಉತ್ತರಿಸಲು ಇವಳೇ ತಬ್ಬಿಬ್ಬುಗೊಂಡ್ಳು. ನೋಡಿ, ನೀವು ಗಾಬರಿ ಆಗಬೇಡಿ. ಅವರಿವಾಗ ನಮ್ಮ ಫ್ರೆಂಡ್ ಮನೇಲಿದ್ದಾರೆ. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿಸಿ ಅವ್ರ ಮನೆಗೆ ಗೊತ್ತಿಲ್ಲದ ಕಾರಣ ನಮ್ಮ ಫ್ರೆಂಡ್ ಮನೆಗೆ ಕರ್ಕೊಂಡು ಬರಬೇಕಾಯ್ತು. ಪ್ಲೀಸ್ ಅಡ್ರೆಸ್ ಹೇಳಿ, ನಾನು ಈಗಲೇ ಅವನನ್ನು ನೋಡಬೇಕು. ನೋಡಿ, ನೀವು ಆತಂಕ ಪಡುವಂಥದ್ದೇನಾಗಿಲ್ಲ, ಆರಾಮಾಗಿ ಬನ್ನಿ ಅಂತೇಳಿ ಅವನಿಗೆ ಅಡ್ರೆಸ್ ನೀಡಿದಳು. ಆಗಲೇ ಒಬ್ಬ ಗೆಳೆಯನನ್ನು ಕಳೆದುಕೊಂಡ ನೋವೇ ಅವನಿಗೆ ಇನ್ನೂ ಮಾಸಿಲ್ಲ. ಆಗಲೇ ಆಕ್ಸಿಡೆಂಟ್ ಅಂದರೆ ಹೇಗೆ ತಾನೇ ಸಹಿಸಿಯನು? ಅಲ್ಲ, ಯಾವಾಗಲೂ ಅಲರ್ಟ್ ಆಗಿರುವವ ಅದು ಹೇಗೆ ಆಕ್ಸಿಡೆಂಟ್ ಆಯಿತು? ಏಕಕಾಲಕ್ಕೆ ಅವನು 2 ಕಡೆ ಪಕ್ಕಾ ಗಮನ ಹರಿಸಬಲ್ಲ. ಇದು ಅವನ ತೀಕ್ಷ್ಣ ಬುದ್ಧಿ, ಯೋಚನೆ, ಏಕಾಗ್ರತೆ. ಕಾಲೇಜ್ನಲ್ಲಿ ನಮ್ಮೊಡನೆ ಮಾತಾಡ್ತಾ ಇದ್ರೂ ಸರ್ ಹೇಳುವುದು ಕೂಡ ಚಾಚೂ ತಪ್ಪದೆ ಕೇಳ್ತಿದ್ದ. ಅಂಥವನು ಎದುರಿಗೆ ಬರುವ ಗಾಡಿ ಬಗ್ಗೆ ಗೊತ್ತಾಗ್ಲಿಲ್ವಾ? ಇವನಿಗೆ ವಿಷಯ ತಿಳಿದಿರಲಿಲ್ಲ. ಮನೆಯಲ್ಲಿ ಗೊತ್ತಾದರೆ ಅಷ್ಟೇ ಕತೆ.
ಯೋಚಿಸುತ್ತಲೇ ಹೃದಯ ಹೇಳಿದ ಅಡ್ರೆಸ್ ತಲುಪಿದ. ಹೋಗಿ ಕಾಲಿಂಗ್ ಬೆಲ್ ಮಾಡಿದ ಸದ್ದಿಗೆ ಬಂದು ಬಾಗಿಲು ತೆರೆದಳು ಹೃದಯ. ಹಾಯ್, ನಾನು ಆಕಾಶ್. ಎಲ್ಲಿ ನನ್ನ ಫ್ರೆಂಡ್? ಇವಳ ಪರಿಚಯವೂ ಕೇಳದೆ ಒಳಗೆ ನುಗ್ಗಿದವ ಸುತ್ತ ಹುಡುಕಾಡಲು ನಿಂತ. ಅವನ ಗಾಬರಿ ಆತಂಕದ ಮುಖ ಕಂಡವಳು, ನೋಡಿ, ಫಸ್ಟ್ ಸುಧಾರಿಸ್ಕೊಳ್ಳಿ, ಬನ್ನಿ ಅವರನ್ನು ತೋರಿಸ್ತೀನಿ ಅಂತ ಸಾಮ್ರಾಟ್ ಇದ್ದ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ತಲೆಗೆ ಕೈಗೆ ಕಟ್ಟಿದ್ದ ಬ್ಯಾಂಡೇಜ್ ನೋಡಿ ಆಕಾಶ್ ಕಣ್ಣಲ್ಲಿ ಕಣ್ಣೀರು ಜಾರಿದ್ದವು. ಇವನ ಪ್ರೀತಿ ಕಂಡವಳು ಮೂಕ ವಿಸ್ಮಿತಳಾದಳು. ನಾನಂದುಕೊಂಡದ್ದು ಎಷ್ಟು ದೊಡ್ಡ ತಪ್ಪು. ಇಂಥ ಗೆಳೆಯ ನನಗೂ ಇದ್ದಾನಲ್ವಾ? ಒಂದು ಸಣ್ಣ ನೋವಾದರೂ ಅವ ಸಹಿಸುವುದಿಲ್ಲ. ಅವನ ಋಣ ನಾನು ಅದೆಷ್ಟು ಜನ್ಮ ಎತ್ತಿ ಬಂದರೂ ತೀರಿಸಲ ಸಾಧ್ಯ. ಅಬ್ಬಬ್ಬಾ, ಗೆಳೆಯ ಮಾತ್ರ ಅಲ್ಲ ಅವ ನನಗೆ. ಅಪ್ಪ, ಅಣ್ಣ ಎಲ್ಲ ಅವರೆಲ್ಲ ನೀಡುವ ಪ್ರೀತಿಗಿಂತ ಒಂದು ಕೈ ಹೆಚ್ಚೆ ಅಂದರೆ ತಪ್ಪಿಲ್ಲ. ಅಪ್ಪನನ್ನು ಬಿಟ್ಟರೆ ಜಗತ್ತಲ್ಲಿ ನನ್ನ ಜೋಪಾನ ಮಾಡೋ ಜೀವ ಅವನೊಬ್ಬನೇ. ಅವಳು ನಿಂತು ಯೋಚಿಸುವವಳನ್ನು ಎಚ್ಚರಿಸಿದ ಆಕಾಶ್. ಇವನು ಮಲಗಿದ್ದಾನೆ, ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ. ನೀವಿನ್ನು ಹೋಗಿ ಮಲ್ಕೊಳ್ಳಿ, ನಾನು ನೋಡ್ಕೋತೀನಿ. ಪರವಾಗಿಲ್ಲ, ನೀವು ಮಲಗಿ, ನಾನು ನೋಡ್ಕೋತೀನಿ. ಅಯ್ಯೋ, ಇಷ್ಟೆಲ್ಲ ತೊಂದರೆ ತಗೊಂಡಿದ್ದೀರಾ. ರಿಯಲಿ ತುಂಬ 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 ಥ್ಯಾಂಕ್ಸ್. ನನ್ನ ಫ್ರೆಂಡ್ ನನ್ನ ಜೀವ. ಥ್ಯಾಂಕ್ ಯು ಸೋ ಮಚ್ ಅವನನ್ನು ಕಾಪಾಡಿದ್ದಕ್ಕೆ. ಅಯ್ಯೋ, ನಾನೇನು ಮಾಡಿಲ್ಲ. ಹೇಳಬೇಕಂದ್ರೆ ನಾವಿಬ್ಬರು ಒಂದೇ ಕಡೆ ಕೆಲಸ ಮಾಡೋದು ಅಂತೇಳಿ ನರ್ಸ್ ಫೋನ್ ಮಾಡಿದಾಗಿಂದ ಇಲ್ಲಿವರೆಗೂ ಚಾಚು ತಪ್ಪದೆ ವರದಿ ಒಪ್ಪಿಸಿದಳು. ಆದರೂ ಇಷ್ಟೊತ್ತಲ್ಲಿ ಹೋಗಿ ಅವನನ್ನು ಸೇಫಾಗಿ ಕರ್ಕೊಂಡು ಬಂದ ನಿಮಗೂ ನಿಮ್ಮ ಫ್ರೆಂಡ್ಗೂ ಥ್ಯಾಂಕ್ಸ್. ಮುಗುಳ್ನಕ್ಕೂ ಅವಳಲ್ಲಿಂದ ಸರಿದು ಕ್ಷಿತ್ ರೂಮ್ಗೆ ಬಂದವಳು ಅವನ ತಲೆ ಸವರಿ, ನನ್ನ ಜೀವದ ಅರ್ಧ ಭಾಗ, ಯಾವುದೇ ಸಮಯ ಎಂಥದೇ ಸಮಯ ಬಂದರೂ ನನ್ನ ಕಾಪಾಡೋ ಜೀವ. ನಕ್ಕು ಆ ಮನೆಯಲ್ಲಿ ಅವಳಿಗೆಂದೇ ಮೀಸಲಿದ್ದ ರೂಮ್ಗೆ ಹೋಗಿ ಮಲ್ಕೋತಾಳೆ. ಕ್ಷಿತ್ ಮನೆಯಲ್ಲಿ ಹೃದಯಗೆ ಮಗಳ ಸ್ಥಾನ. ಅವಳು ಅಷ್ಟೋ ಇಷ್ಟೋ ತಾಯಿ ಪ್ರೀತಿ ಕಂಡಿದ್ದು ಕ್ಷಿತ್ ತಾಯಿ ಭವ್ಯರಲ್ಲಿ. ಅವರೂ ಅಷ್ಟೇ, ಕ್ಷಿತ್ ಬೇರೆ ಅಲ್ಲ, ಹೃದಯ ಬೇರೆ ಅಲ್ಲ. ಇಬ್ಬರನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೋತಿದ್ರು. ಅವಳಿಗೆ ಬೇಸರವಾಗಿ ಬಂದಾಗ ಇರಲೆಂದು ಅವಳಿಗೆ ಪ್ರತ್ಯೇಕ ಕೊಠಡಿ ಸಿದ್ಧ ಮಾಡಿಸಿದ್ರು ಕ್ಷಿತ್ ತಂದೆ ಶೇಖರ್. ಬೆಳಗ್ಗೆ ಬೇಗ ಎದ್ದವಳು ಅಡಿಗೆಯವರಿಗೆ ಹೇಳಿ ತಿಂಡಿಗೆ ರೆಡಿ ಮಾಡಿಸಿದ್ಲು. ಸಮಯ 7 ಗಂಟೆ. ಸಾಮ್ರಾಟ್ಗೆ ಎಚ್ಚರವಾಗಿ ಹಾಸಿಗೆಯಿಂದ ಮೇಲೇಳಲು ಕಷ್ಟಪಡುತ್ತಿದ್ದವನನ್ನು ಆಗ ತಾನೇ ಬಂದ ಹೃದಯ ನೋಡಿ ಅವನಿಗೆ ಸಹಾಯ ಮಾಡಲು ಮುಂದಾದಳು. ಪಕ್ಕದಲ್ಲಿ ಆಕಾಶ್ ಇನ್ನೂ ಮಲಗಿದ್ದ. ನಿಧಾನವಾಗಿ ಏಳಿ ಬಂದವಳು ಅವನ ಭುಜವಿಡಿದು ಏಳಿಸಲು ಹೋದ್ಲು. ಅವಳು ಕೈ ಬಿಡಲೆಂದು ಅಮ್ಮ ಎಂದು ಸಣ್ಣದಾಗಿ ನರಳಿದ. ಯಾಕೆ, ಏನಾಯಿತು ಮಿಸ್ಟರ್ ಸಾಮ್ರಾಟ್? ಕೈ ನೋವಾಗ್ತಿದೆ. ಹೋ ಹೌದಾ, ಸಾರಿ ಅಂತೇಳಿ ಏನು ಮಾಡಬೇಕೆಂದು ತೋಚದೆ ನಿಂತವಳನ್ನು ನೋಡಿ ಅವನಿಗೆ ಬಾತ್ರೂಮ್ಗೆ ಹೋಗಲು ಇರಿಸುಮುರುಸಾಗಿತ್ತು. ಆ ಮನೆಯಲ್ಲಿ ಬಾತ್ರೂಮ್ ಎಲ್ಲಿದೆ ಅಂತಲೇ ಗೊತ್ತಾಗಲಿಲ್ಲ ಅವನಿಗೆ. ಮಿಸ್ ಹಾರ್ಟ್, ಇಲ್ಲಿ ವಾಶ್ರೂಮ್ ಎಲ್ಲಿದೆ? ಇಲ್ಲೇ ಇದೆ ಎಂದು ಪಕ್ಕದಲ್ಲಿ ತೋರಿಸಿದಳು. ಆದರೆ ಅವನಿಗೆ ನಿಜವಾಗ್ಲೂ ಎದ್ದೇಳಲಾಗಲಿಲ್ಲ. ಆಗ ಮತ್ತೆ ಕಷ್ಟಪಡುತ್ತಿದ್ದವನನ್ನು ಕಂಡು ತಾನಾಗೆ ಮುಂದೆ ಬಂದು ಹೆಗಲು ನೀಡಿ ಅವನನ್ನು ಎಬ್ಬಿಸಿದಳು. ಈ ಗೂಬೆ ನನ್ನ ಮಗ ದೊಡ್ಡದಾಗಿ ಬಂದು ಇನ್ನೂ ಬಿದ್ಕೊಂಡೇ ಇದ್ದಾನೆ. ಗೊಣಗುತ್ತಲೇ ವಾಶ್ರೂಮ್ ಹೊಕ್ಕ. ಅವಳು ಬಾಗಿಲ ಬಳಿಯೇ ನಿಂತಿದ್ದಳು. ಅವನಾಚೆ ಬಂದಾಗ ಟವಲ್ ನೀಡಿ ಹಾಗೆ ನಿಧಾನವಾಗಿ ಕರ್ಕೊಂಡು ಬಂದು ಹಾಸಿಗೆ ಮೇಲೆ ಕೂರಿಸಿದವಳು ಟಿಫನ್ ತರುವುದಾಗಿ ತಿಳಿಸಿ ಹೊರ ನಡೆದಳು. ಅವಳು ಹೋಗಿದ್ದೆ ಕೈ ನೋವಿದ್ದರೂ ಕಾಲು ನೋವಿದ್ದರೂ ಗೆಳೆಯನಿಗೊಂದು ಕೊಟ್ಟವನು ಎದ್ದೇಳೋ ಹಂದಿ ಥರ ಬಿದ್ಕೊಂಡೇ ಇದೆಯಾ? ಕಣ್ಣುಜ್ಜುತ್ತಾ ಆಕಳಿಸುತ್ತಾ ವಿಚಿತ್ರವಾಗಿ ಎದ್ದವನು ಇವನಿಗೆ ಆಕ್ಸಿಡೆಂಟ್ ಆಗಿರುವುದು ಮರೆತು ಮಾಮೂಲಿಯಂತೆ, ಥೂ, ಪಿಶಾಚಿ ಥರ ಕಾಡ್ತೀಯಲ್ಲೋ, ನಿದ್ರೆ ಮಾಡೋಕ್ಕೂ ಬಿಡಲ್ಲ. ವಾರದಲ್ಲಿ 2-3 ದಿನ ಬಂದು ವರ್ಷಕ್ಕಾಗುವಷ್ಟು ಕಾಟ ಕೊಡ್ತೀಯ. ತಲೆ ಕೆರೆದುಕೊಳ್ಳುತ್ತಲೇ ನುಡಿದವನ ಮಾತಿಗೆ ಮತ್ತೊಂದು ಕೊಟ್ಟ. ಇವಾಗ ಪೂರ್ತಿ ವಾಸ್ತವಕ್ಕೆ ಬಂದವನು, ವಿಜು, ಆರ್ ಯು ಓಕೆ? ಲೋ ನಿಂದಮ್ಮಯ್ಯ, ಇಲ್ಲಿ ವಿಜು ಅನ್ಬೇಡ ಮಾರಾಯ, ಸಾಮ್ರಾಟನ್ನು. ನಾನು ಸಾಮ್ರಾಟಾಗಿ ಮಾತ್ರ ಪರಿಚಯ ಆಗಿರೋದು. ಸಾರಿ ಕಣೋ. ಇರಲಿ, ಬೇಗ ನಡಿ, ಇಲ್ಲಿಂದ ಹೊರಡೋಣ. ಇರೋ, ಮುಖ ತೊಳೆದು ಬರ್ತೀನಿ. ಲೋ, ನಮ್ಮನೇಲಿ 24 ಗಂಟೆನೂ ನೀರು ಬರುತ್ತೆ, ಬಾರೋ ಸುಮ್ಮನೆ. ಇವನು ಅವಸರಿಸುವಾಗಲೇ ಹೃದಯ ಟಿಫನ್ ತಂದಿದ್ದಳು. ಇಡ್ಲಿ ನೋಡಿದವನ ಮುಖ ಇಡ್ಲಿಯಷ್ಟೇ ದಪ್ಪವಾಗಿ ಉಬ್ಬಿತ್ತು. ಮುಖ ಸಿಂಡರಿಸಿದ. ಆಕಾಶ್ಗೆ ನಗುವೋ ನಗು ಅವನ ಅವಸ್ಥೆ ಕಂಡು. ಯಾಕಂದರೆ ಅವನಿಗೂ ಇಡ್ಲಿಗೂ ಮೈಲಿಗಟ್ಟಲೆ ದೂರ. ಅವನಿಗಾಗೆ ಮನೆಯಲ್ಲಿ ಇಡ್ಲಿ ಮಾಡುವುದನ್ನೇ ನಿಲ್ಲಿಸಿದ್ದಾರೆ. ನೋಡಿ ಸೀಸ್, ನೀವು ಇಡ್ಲಿ ಯಾಕೆ ಮಾಡಿದ್ರಿ? ಅವನಿಗೆ ಇಡ್ಲಿನೇ ಆಗೋಲ್ಲ. ಸಾರಿ, ನನಗೆ ಗೊತ್ತಿರಲಿಲ್ಲ. ಪೇಷಂಟ್ಸ್ಗೆ ಇದೇ ಫುಡ್ ಒಳ್ಳೆಯದು ಅಂತ. ಮಿಸ್ ಹಾರ್ಟ್, ಪ್ಲೀಸ್, ನಾನು ಉಪವಾಸ ಬೇಕಾದರೂ ಇರ್ತೀನಿ, ಆದರೆ ಇದನ್ನು ಮಾತ್ರ ತಿನ್ನಲ್ಲ. ನೋಡಿ, ಡಾಕ್ಟರ್ ಹೇಳಿರೋದು ಹಠ ಮಾಡದೆ ತಿನ್ನಿ. ಇಲ್ಲಾಂದರೆ ನೀವು ಇನ್ನೊಂದೆರಡು ದಿನ ಹಾಸ್ಪಿಟಲ್ನಲ್ಲೇ ಅಡ್ಮಿಟ್ ಆಗಬೇಕಾಗುತ್ತೆ. ಯಾಕಂದರೆ ನೀವಿನ್ನೂ ಪೂರ್ತಿ ಹುಷಾರಾಗಿಲ್ಲ. ನಾನು ತಿನ್ನಲ್ಲ. ನಡಿ ಅಕ್ಷು, ಹೋಗೋಣ. ಅದೇ ಕೋಪ ಅವನದು. ಅಷ್ಟರಲ್ಲೇ ಬಂದ ಕ್ಷಿತ್, ಹಾಯ್ ಸಾಮ್ರಾಟ್, ಹೇಗಿದ್ದೀರಾ? ಹಾಂ, ಫೈನ್. ನೀರಸ ಪ್ರತಿಕ್ರಿಯೆ ಅವನದು. ಹೃದಯ, ನೋಡಿ, ಇದು ತಿಂದೇ ಹೋಗಬೇಕು. ಅಲ್ಲಿವರೆಗೂ ನಾನು ಹೋಗೋಕೆ ಬಿಡಲ್ಲ. ಹಾಗೆ ಆಕಾಶ್ ಬ್ರೋ, ನೀವು ನಿಮ್ಮ ಫ್ರೆಂಡ್ಗೆ ಆಯಿಲ್ ಫುಡ್ ಏನೂ ಕೊಡಬೇಡಿ ಇಲ್ಲಿಂದ ಹೋದ್ಮೇಲೆ, ಆಯಿತಾ? ಖಂಡಿತ ಸಿಸ್, ಬರೀ ಇಡ್ಲಿ ಸಾಂಬಾರು ಕೊಡ್ತೀನಿ. ನಗು ತಡೆದು ನುಡಿದ. ನಾನು ತಿನ್ನಲ್ಲ ಅಂದರೆ ತಿನ್ನಲ್ಲ. ಮಕ್ಕಳಂತೆ ಹಠ ಹಿಡಿದ. ಇದೊಳ್ಳೆ ಮಕ್ಕಳಾಟ ಆಯ್ತಲ್ಲ.
ಸಿಸ್ ಇವನಿಗೆ ಹೇಗೋ ಇವಾಗ ಎದ್ದೊಳಕ್ಕಾಗಲ್ಲ, ನಾನು ಇವನ ಬಾಯಿ ಅಗಲಿಸ್ತೀನಿ, ನೀವು ತುತ್ತಿಡಿ ಅಂತೇಳಿ ಕ್ಷಿತ್ ಮತ್ತು ಆಕಾಶ್ ಸೇರಿ ಅವನ ಬಾಯಿ ತೆರೆಯುವಂತೆ ಮಾಡಿದರೆ ಹೃದಯ ಅವನಿಗೆ ಒಂದೊಂದೇ ತುತ್ತು ಅವನ ಹೊಟ್ಟೆ ಸೇರಿಸಿದ್ದಳು. ಅಂತೂ ಇಡ್ಲಿ ತಿನ್ನಿಸೋ ಆಪರೇಷನ್ನಲ್ಲಿ ಮೂವರು ಸಕ್ಸಸ್ ಆಗಿ ಇವಾಗ ಇನ್ನೊಂದು ಮಹಾ ಯುದ್ಧಕ್ಕೆ ತಯಾರಾದರು. ಇಂಜೆಕ್ಷನ್ ಬೇಕಿದ್ದರೆ 100 ಕೊಡಲಿ, ಆದರೆ ಟ್ಯಾಬ್ಲೆಟ್ಸ್ ಅಂದರೆ ಆಗೋಲ್ಲ. ಅವನಿಗೆ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಟ್ಯಾಬ್ಲೆಟ್ಸ್ ಕರಗಿಸಿ ಅವನ ಮೂಗಿಡಿದರೆ ಇವಳು ಕುಡಿಸಿದಳು. ಅಂತೂ ಯಶಸ್ವಿಯಾದರು. ಅಲ್ಲ, ಇಂಥ ಗಂಡು ಒಂದು ಟ್ಯಾಬ್ಲೆಟ್ಗೆ ಹೀಗಾಡೋದಾ ಅನ್ನೋ ಗೊಂದಲ ನಗು ನಿಮಗೆ ಅಲ್ವಾ? ಕೆಲವ್ರು ಹಾಗೆ, ಎಷ್ಟೇ ಗಟ್ಟಿ ಇದ್ದರೂ ಇಂಥ ಚಿಕ್ಕ ಪುಟ್ಟ ಸಿಲ್ಲಿ ವಿಷಯದಲ್ಲಿ ಹಿಂದೆ ಉಳಿಯೋದು ಹೆಚ್ಚು. ಮುಖ ಒಂದು ಥರ ಮಾಡಿಕೊಂಡವನು, ಪಾಪಿ ನನ್ನ ಮಗನೇ, ನಂತರ ಸಿಗು ಎಂದು ಗೆಳೆಯನಿಗೆ ಕಣ್ಣಲ್ಲೇ ಸುಟ್ಟು ಬಿಡುವಂತೆ ಹೇಳಿದ. ಇವರಿಬ್ಬರು ಇನ್ನೂ ನಗುತ್ತಲಿದ್ದರು. ನಿಮ್ಮ ಕೆಲಸ ಮುಗಿತಲ್ಲ, ಇನ್ನು ನಾವು ಹೊರಡ್ತೀವಿ. ಕ್ಷಿತ್, ಅರೆ ಇನ್ನು ಆಕಾಶ್ ಅವರದು ಟಿಫನ್ ಆಗಿಲ್ಲ. ಹೇಗೂ ನೀವು ಟ್ಯಾಬ್ಲೆಟ್ ತಗೊಂಡಿದ್ದೀರಾ, ರೆಸ್ಟ್ ಮಾಡ್ತಾ ಇರಿ, ಅಷ್ಟರಲ್ಲೇ ಅವರು ಫ್ರೆಶ್ ಆಗಿ ಟಿಫನ್ ಮಾಡಿ ಬರ್ತಾರೆ. ನುಡಿದು ಗೆಳತಿಯನ್ನು ಕರ್ಕೊಂಡು ಹೊರ ನಡೆದ. ಟಿಫನ್ ಮುಗಿದ ನಂತರ ಇಬ್ಬರನ್ನೂ ಅಲ್ಲಿಂದ ಬೀಳ್ಕೊಟ್ಟರು. ಅದು ಕ್ಷಿತ್ ಅವರ ಕಾರ್ನಲ್ಲೇ, ಯಾಕಂದರೆ ಆಕಾಶ್ ಕೂಡ ಬೈಕ್ನಲ್ಲೇ ಬಂದಿದ್ದರಿಂದ. ಹೃದಯ ಮನೆ ತಲುಪುವಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು. ಕ್ಷಿತ್ ಮನೆಗೆ ಹೋಗಿದ್ದು ತಿಳಿಸಿ ತನ್ನ ರೂಮ್ಗೆ ಹೋದವಳಿಗೆ ಹಿಂದೆಯೇ ಕರೆ ಬಂದಿತ್ತು ಪೃಥ್ವಿಯಿಂದ. ಹೃದಯ, ಇಂದು ಮೀಟ್ ಮಾಡೋಕ್ಕಾಗತ್ತಾ? ಸಾರಿ ಪೃಥ್ವಿ, ಸ್ವಲ್ಪ ಟಯರ್ಡ್ ಆಗಿದೆ, ಇವತ್ತಾಗೋಲ್ಲ. ಇನ್ನೇನು ಮದುವೆಗೆ ಕೆಲವೇ ದಿನಗಳುಳಿದಿದೆ, ಎಲ್ಲ ತಯಾರಿ ನಡೆಸಬೇಕು. ಅಪ್ಪ ಒಬ್ಬರಿಗೆ ಕಷ್ಟ. ಶಾಪಿಂಗ್ ಕೂಡ ಅಪ್ಪನಿಗೆ ಹೇಳಿದ್ದೆ, ಎಲ್ಲ ಮುಗ್ದಿದೆ, ತೊಂದರೆ ಇಲ್ಲ. ಅಲ್ಲಿ ತಯಾರಿ ಹೇಗಿದೆ? ಹಾಂ ಹೃದಯ, ನಡೀತಾ ಇದೆ. ಕೊರತೆ ಇರೋದು ನಿಮ್ಮೊಂದಿಗೆ ಮಾತಾಡೋಕ್ಕೆ ಆಗಲಿಲ್ಲ ಅಂತ ಅಷ್ಟೇ. ಮುಗುಳ್ನಕ್ಕಳಕ್ಕೆ. ಮನೆಗೆ ಬಂದ ಆಕಾಶ್ ಗೆಳೆಯನಿಗೆ ಪಾಠ ಶುರು ಮಾಡಿದ್ದ. ನೀನು ಹೀಗೆ ಹೇಳ್ದೆ ಕೇಳದೆ ಹೋದರೆ ನಮಗೆ ಹೇಗೆ ಗೊತ್ತಾಗಬೇಕು? ನೋಡು ವಿಜು, ನೆಕ್ಸ್ಟ್ ನೀನು ಎಲ್ಲಿಗೇ ಹೋದರೂ ಡೈಲಿ ನನಗೊಂದು ಅಪ್ಡೇಟ್ ಮಾಡು ಪ್ಲೀಸ್. ನೀನು ಕಾಲಿಗೆ ಬೀಳ್ತೀನಿ ಮಾರಾಯ. ಒಮ್ಮೆ ಬೀಳೋ, ಆಶೀರ್ವಾದ ಮಾಡೋ ಅದೃಷ್ಟ ಸಿಗಲಿ. ವಿಜು, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಮುಖ ಸೀರಿಯಸ್ ಆಗಿ ಇಟ್ಟವನು, ನಾನು ಕೂಡ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಅಕ್ಷು. ಈ ಓವರ್ ಸ್ಮಾರ್ಟ್ ನನ್ನ ಹತ್ರ ಬೇಡ ಕಂದ. ನಿನ್ನ ಹುಟ್ಟಿದಾಗಿಂದ ನೋಡಿದ್ದೀನಿ. ಲೋ, ಆವಾಗ ನೀನು ಕೂಡ ಆಗ ತಾನೇ ಹುಟ್ಟಿದಂತೆ ನಮ್ಮಮ್ಮ ಹೇಳಿದ ನೆನಪು. ಅಂದರೆ ಅಮ್ಮ ಹೇಳಿದ ಸುಳ್ಳಾ? ಒಟ್ಟಿನಲ್ಲಿ ಗೆಳೆಯನನ್ನು ನಗಿಸಲು ತುಂಬ ದಿನದ ನಂತರ ಮನಸ್ಸು ಬಿಚ್ಚಿ ಮಾತನಾಡಿದ್ದ ಸಾಮ್ರಾಟ್. ಅವನ ಮುಖದಲ್ಲಿ ಎಷ್ಟೋ ದಿನವಾಗಿತ್ತು ನಗು ಮಾಯವಾಗಿ. ಅವನನ್ನು ಅಪ್ಪಿಕೊಂಡ ಆಕಾಶ್, ಸುವರ್ ನನ್ನ ಮಗನೇ ಅಂತ ಬೈಯುತ್ತಾ ಸಣ್ಣದಾಗಿ ಗುದ್ದಿದ್ದ. ಎಷ್ಟೋ ದಿನಗಳ ನಂತರ ಇಬ್ಬರು ಕೋತಿ ಸುವರ್ ಅಂತ ಕಿತ್ತಾಡಿದ್ದು. ಆದರೆ ಸಾಮ್ರಾಟ್ಗೆ 3-4 ವಿಷಯಗಳು ತಲೆಯಲ್ಲಿ ಗಿರಕಿ ಹೊಡೆಯುತ್ತಿದ್ವು. ರುದ್ನಲ್ಲಿ ದಿನ ಕಳೆದಂತೆ ಯಾವ ಬದಲಾವಣೆಯೂ ಕಾಣಲಿಲ್ಲ. ಒಮ್ಮೆ ರೇಗುವುದು, ಒಮ್ಮೆ ಸಪ್ಪಗಿರುವುದು. ಅವನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿತ್ತು ಇಬ್ಬರಿಗೆ. ದಿನ ಕಳೆದಂತೆ ಮದುವೆ ದಿನ ಬಂದೇ ಬಿಟ್ಟಿತ್ತು. ಮನೆಗೆ ದೂರದ ಸಂಬಂಧಿಕರೆಲ್ಲ ಆಗಮಿಸಿದ್ದರು. ಮೊದಲನೇ ದಿನ ಚಪ್ಪರದ ಶಾಸ್ತ್ರ ಮುಗಿಸಿ ಕೈತುಂಬ ಹಸಿರು ಮತ್ತು ಕಪ್ಪು ಬಳೆ ತೊಟ್ಟು, ತಲೆ ತುಂಬ ಮುಡಿದ ಮಲ್ಲಿಗೆ ಹೂ, ಕೆನ್ನೆಗೆ ಹಚ್ಚಿದ್ದ ಅರಿಶಿಣ, ಹಣೆಯಲ್ಲಿ ಇಟ್ಟ ಕುಂಕುಮ, ಉಟ್ಟಿದ್ದ ಸೀರೆ. ರಾಜಾರಾಮ್ರವರಿಗೆ ಅವರ ಹೆಂಡತಿ ಸೇಮ್ ಹೀಗೆ ಇದ್ದದ್ದು ನೆನಪಾಯಿತು. ರುದ್ಗೆ ಕೂಡ ಒಮ್ಮೆ ತನ್ನಮ್ಮನನ್ನೇ ನೋಡಿದ ನೆನಪಾಯಿತು. ಅವಳ ತಲೆ ನೇವರಿಸಿ ಕಳಸದ ಪೂಜೆ ಆರಂಭಿಸಿದರು. ಕಳಸದಲ್ಲಿಟ್ಟ ಚಿಕ್ಕ ಕನ್ನಡಿಯಲ್ಲಿ ತನ್ನ ಬಿಂಬ ಕಂಡವಳಿಗೆ ಒಮ್ಮೆ ತನ್ನಮ್ಮನ ನೆನಪಾಗಿ ಬಿಟ್ಟಿತು. ತನ್ನಮ್ಮ ಈ ಸಮಯದಲ್ಲಿ ನನ್ನೊಂದಿಗಿದ್ದಿದ್ದರೆ? ಕಣ್ಣಂಚಲ್ಲಿ ಹನಿ ಜಾರಿ ಬೀಳುವ ಮುನ್ನವೇ ಬಂದಿದ್ದನವ. ಮುಂದುವರೆಯುವುದು. ಕತೆ ಹೇಗೆ ಬರ್ತಿದೆ ತಪ್ಪದೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಅಡ್ಜಸ್ಟ್ ಮಾಡಿಕೊಂಡು ಕತೆ ಹೇಗೆ ಬರ್ತಿದೆ ಅಂತ ತಿಳಿಸೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.